ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು, ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು, ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು, ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು, ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು, ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು, ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು, ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್. ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು. ಅದಾದ ನಂತರ
ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್, ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ, ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು, ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್, ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ, ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು, ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್, ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ, ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು, ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್, ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ ದೊಡ್ಡ ಮಟ್ಟದಲ್ಲಿ ಕೋಲಾಹಲಕ್ಕೆ, ಸದ್ದು ಗದ್ದಲಕ್ಕೆ ಕಾರಣ ಆಗಿದ್ದು ಹನಿ ಟ್ರ್ಯಾಪ್ ಕೇಸ್. ಮಂತ್ರಿಗಳು ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅಂತ ಹೇಳಿ ಸದನದಲ್ಲಿ ಆಡಿದಂತ ಮಾತು, ಅದಾದ ನಂತರ ರಾಜಣ್ಣನವರು ಹೋಮ್ ಮಿನಿಸ್ಟರ್ ಭೇಟಿಯಾಗಿದ್ದು ಆ ನಂತರ ತನಿಖೆ ಕೊಟ್ಟಿದ್ದು ಹೋಮ್ ಮಿನಿಸ್ಟರ್, ಇದೆಲ್ಲವೂ ಕೂಡ ಗೊತ್ತಿರುವಂತ ವಿಚಾರ. ಈಗ ತಮ್ಮ ಮನೆಯಲ್ಲೇ ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ರು ಅನ್ನೋ ಆರೋಪವನ್ನ ರಾಜಣ್ಣನವರು ಮಾಡಿರೋದ್ರಿಂದ ಸಿಐಡಿ ಅಧಿಕಾರಿಗಳು ರಾಜಣ್ಣನವರ ನಿವಾಸಕ್ಕೆ ಬಂದಿದ್ದಾರೆ. ಬಂದು ಈಗ ತನಿಖೆ ಮಾಡ್ತಾ ಇದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನಾಗತ್ತೆ ಏನು ಎತ್ತ ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ರಾಜ್ಯದಂತ